ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ಗುರುವಾರದ ಬ್ಲಾಗ್ ಆಗಿರುತ್ತೆ. ಅವತ್ತು ಒಂದು ಕಿಟ್ಟಿ ಪಾರ್ಟಿ ಹಾಗೆ ನಮ್ಮ ಕಾರ್ ಡೆಲಿವರಿ ಕೂಡ ಇತ್ತು. ಹಾಗಾಗಿ ಎರಡು ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಕಿಟ್ಟಿ ಪಾರ್ಟಿ. ಇಲ್ಲಿ ಫಸ್ಟ್ ಈ ರೀತಿ ಚೀಟಿ ಹಾಕ್ತಾರೆ. ಅದರಲ್ಲಿ ಯಾರ ಹೆಸರು ಬಂದಿರುತ್ತೋ ಅವ್ರದ್ದು ಕಿಟ್ಟಿ ಆಗಿರುತ್ತೆ. ಹಾಗಾಗಿ ಫಸ್ಟ್ ಮಂತ್ ನಂದೇ ಬಂತು. ಅವತ್ತಿನ ದಿನ ಎಲ್ಲರೂ ಪಾಟ್ಲಾಕ್ ಥರ ಮಾಡ್ಕೊಂಡಿದ್ವಿ. ಎಲ್ಲರೂ ಒಂದೊಂದು ಡಿಶ್ ಮಾಡಿಕೊಂಡು ತಂದಿದ್ರು. ಅವತ್ತಿನ ಪಾರ್ಟಿಲಿ ಏನೇನೆಲ್ಲ ಊಟ ಇತ್ತು ಅಂತ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಎಲ್ಲರೂ ಅವ್ರವ್ರ ಮನೆಯಿಂದ ಈ ರೀತಿ ಒಂದೊಂದು ಐಟಮ್ ಮಾಡಿಕೊಂಡು ತಂದಿದ್ರು. ಎಲ್ಲರೂ ಬಂದಿದ್ದಾದಮೇಲೆ ಫಸ್ಟ್ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಎಲ್ಲ ಐಟಮ್ಸ್ ಕೂಡ ತುಂಬ ರುಚಿಯಾಗಿತ್ತು. ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಮಂತ್ ಕಿಟ್ಟಿ ಯಾರ್ದು ಅಂತ ಹೇಳಿ ಚೀಟಿ ಹಾಕಿದ್ರು. ಅದು ಸೆಲೆಕ್ಟ್ ಆದಮೇಲೆ ಈ ರೀತಿ ಹೌಸಿ ಅಂತ ಒಂದು ಗೇಮ್ ಆಡಿದ್ವಿ. ಆವತ್ತಿನ ಡೇ ಅಂತೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಕೊನೆಯದಾಗಿ ಒಂದಷ್ಟು ಗ್ರೂಪ್ ಫೋಟೋಸ್ನ ತಗೊಂಡು ಪಾರ್ಟಿನ ಎಂಡ್ ಮಾಡಿದ್ವಿ. ಅವ್ರ ಮನೆಯಿಂದ ಡೈರೆಕ್ಟ್ ಮುದ್ದು ಸ್ಕೂಲ್ಗೆ ಹೋಗಿ ಮುದ್ದುನ ಪಿಕ್ ಮಾಡಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿ ಕಾರ್ ಶೋರೂಮ್ಗೆ ಹೋದ್ವಿ. ನಾವು 6 ಗಂಟೆ ಮೇಲೆ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಒಂದು 5:30ಗೆಲ್ಲ ಕಾರ್ ಶೋರೂಮ್ಗೆ ಹೋದ್ವಿ. ನಾವು ಅಂದ್ಕೊಂಡಿರೋ ಟೈಮ್ಗೆ 6 ಗಂಟೆ ಮೇಲೆ ಕಾರ್ ಡೆಲಿವರಿ ಆಯಿತು. ಈ ಕಾರ್ ಯಾವುದು ಅಂದರೆ ಬೊಲೆನೋ ಟಾಪ್ ಮಾಡೆಲ್. ಶೋರೂಮಿಂದ ಹೊರಡೋ ಅಷ್ಟರಲ್ಲಿ 7:30 ಆಗೋಗಿತ್ತು. ಕಾರ್ಗೆ ಪೂಜೆ ಮಾಡ್ಸೋಕ್ಕೆ ಅಂತ ಅಲ್ಲಿಂದ ಡೈರೆಕ್ಟ್ ಮನೆ ಹತ್ರನೇ ಇರೋ ಈ ದೇವಸ್ಥಾನಕ್ಕೆ ಬಂದ್ವಿ. ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಗಣಪತಿ ಕೂಡ ಇದೆ. ಹಾಗಾಗಿ ಇಲ್ಲೇ ಪೂಜೆ ಮಾಡಿಸ್ತಿದ್ದೀವಿ. ಐಶ್ವರ್ಯದಾಭಿವೃದ್ಧ್ಯರತಂ ಧರ್ಮಾರ್ಥಕಾಮ್ಯಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರತಂ ವಾಹನ ಮಹಾಲಕ್ಷ್ಮೀ ಪೂಜಾ ಆರಾಧನಂಚ ಕರಿಷ್ಯೆ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವಾಹನ ಮಹಾಲಕ್ಷ್ಮೀ ಪ್ರಚೋದಯಾತ್. ಓಂ ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿಮಾನ್ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶ್ರುತಿಃ ಶುದ್ಧೋದಕಾಸ್ನಾನಂ ಸಮರ್ಪಯಾಮಿ ಗಂಧತಿ ಸಾನೋ ಮಂದ್ರೇಶ ಮೂರ್ಜಂತು ಭಯಾಮಿ ವನಸ್ಪತಿರಸೂತ್ರನ್ನೋ ಗಂಧಾಢ್ಯೋವರ್ತಿ ಸಂಯುಕ್ತಂ ವನ್ಹಿನಾ ಯೋಜಿತಂ ಮಜ ಗ್ರಹಾಣ ಮಂಗಲಂ ದೀಪಂ ರೈಲೋ ವಿರಾಪಃ ವಾಹನ ಮಹಾಲಕ್ಷ್ಮೀ ದೇವತಾಯೈ ನಮೋ ನಮಃ. ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೆ ಅಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಓಂ ಪದ್ಮಾಜೈ ನಮಃ ಪದ್ಮಾಕ್ಷೇ ನಮಃ ಪದ್ಮಸುಂದರ್ಯೈ ನಮಃ ಪದ್ಮೋದ್ಭವಾಜೈ ನಮಃ ಪದ್ಮಮುಖ್ಯೈ ನಮಃ ಪದ್ಮನಾಭಪ್ರಿಯಾಯೈ ನಮಃ
रमायै नमः पद्ममालाधरायै नमः देव्यै नमः पद्मिन्यै नमः पद्मगन्धिन्यै नमः वनस्पतिरसोत्तपन्नो गन्धाढ्यो धूप उत्तमः आघ्रेयः सर्वदेवानां धूपोऽयं प्रतिरक्षताम् वनस्पतिरसोत्तपन्नो गन्धाढ्यो धूप उत्तमः आघ्रेयः सर्वदेवानां धूपोऽयं प्रतिरक्षताम् सभाह्याभ्यन्तरश्रुतिः एकात्मने नमः द्वितीयात्मने नमः तृतीयात्मने नमः चतुर्थात्मने नमः पञ्च परमात्मने नमः नैवेद्यार्थे नारिकेल कदलीफलनैवेद्यं निवेदयामि विसर्जयामि वाहनमहालक्ष्मी देवतायै नमो नमः कर्पूरमङ्गलनीराजनं च करिष्ये ॐ विश्वतश्चक्षुष विश्वतो मुखो विश्वतो हस्त उत विश्वतस्पाद संबाहुभ्यान्नमति संपदत्रैः या वा पृथिवी जनयन् देव एकः ॐ साङ्ग्रहण्येष्याजते इमां जनतागुं सङ्गृह्णानीति द्वादशा रश्मिरशना भवति द्वादशमासाः संवत्सरः संवत्सरमेवा अवरुन्धे मौञ्जे भवति ಕಾರ್ ಪೂಜೆ ಮಾಡಿದ್ದಾದಮೇಲೆ ದೇವರ ದರ್ಶನಕ್ಕೆ ಅಂತ ದೇವಸ್ಥಾನದೊಳಗಡೆ ಹೋಗ್ತಿದ್ದೀವಿ. ಈ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ. ಇಲ್ಲಿ ತುಂಬಾ ಸೀರಿಯಲ್ ಶೂಟಿಂಗ್ಸ್ ಆಗ್ತಿರುತ್ತೆ ಮತ್ತು ಫಿಲ್ಮ್ ಶೂಟಿಂಗ್ ಕೂಡ ಆಗ್ತಿರುತ್ತೆ. ಹಾಗೆ ಮದುವೆಗಳು ಕೂಡ ನಡೀತಿರುತ್ತೆ ಇಲ್ಲಿ. ಆಗಲೇ ಹೇಳ್ದಾಗೆ ಈ ಒಂದು ದೇವಸ್ಥಾನದೊಳಗಡೆನೆ ಎಲ್ಲ ದೇವರುಗಳು ಇವೆ. ನಮ್ಮಲ್ಲಿ ಬರೋ ಎಲ್ಲ ಹಬ್ಬಗಳಿಗೂ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ವೈಕುಂಠ ಏಕಾದಶಿ ದಿನ ಈ ದೇವಸ್ಥಾನಕ್ಕೆ ಬಂದು ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಬೋದು. ಶಿವರಾತ್ರಿ ಹಬ್ಬ ಬಂದಾಗ ಇಲ್ಲಿ ಬಂದು ಶಿವನ ಪೂಜೆ ಮಾಡಿ ಆರಾಧನೆ ಮಾಡ್ಕೊಳ್ಬೋದು. ಹಾಗೆ ಶುಕ್ರವಾರ ಮತ್ತು ಮಂಗಳವಾರ ಬಂದು ಇಲ್ಲಿ ಲಕ್ಷ್ಮೀ ದೇವಿನ ಪೂಜೆ ಮಾಡ್ಬೋದು. ಸಂಕಷ್ಟಹರ ಚತುರ್ಥಿ ಇದ್ದಾಗ ಇಲ್ಲೇ ಬಂದು ನಾವು ಗಣೇಶನ ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಹೊರಗಡೆ ಬಂದರೆ ನವಗ್ರಹದ ಕಟ್ಟೆ ಇದೆ. ಧನುರ್ಮಾಸ ಪೂಜೆ ಮಾಡೋರು ಕೂಡ ಅಲ್ಲಿ ತುಂಬ ಜನ ಪೂಜೆ ಮಾಡ್ತಾರೆ. ಇಲ್ಲೇನೆ ನಾಗರಕಲ್ಲು ಮತ್ತು ನಾಗರ ಹುತ್ತ ಕೂಡ ಇದೆ. ಹಾಗಾಗಿ ನಾನು ಆವಾಗಲೇ ಹೇಳಿದ್ದು ಎಲ್ಲ ಹಬ್ಬಗಳಿಗೂ ಇದೊಂದೇ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಅಂತ. ದೇವರ ದರ್ಶನ ಎಲ್ಲ ಮಾಡಿದ್ದಾದಮೇಲೆ ಎಲ್ಲರೂ ಸೇರಿ ಒಂದಷ್ಟು ಫೋಟೋಸ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಕಿಟ್ಟಿ ಪಾರ್ಟಿ ಮತ್ತು ಕಾರ್ ಡೆಲಿವರಿ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.